ಸರ್, ಇದು ಕಲಬುರಗಿ ನಗರದ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಹೋಗ್ತಕ್ಕಂಥ ಹಾದಿ. ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಗುಂಡಿ ಅಂತೇಳಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಾಗ ಉತ್ತರ ಮತ್ತು ದಕ್ಷಿಣ ಇಬ್ಬರು ಶಾಸಕರಿದ್ದಾರೆ. ಆದರೆ ಇಂಥ ಇವತ್ತಿನ ದಿವಸ ಈ ಒಂದು ಪವಿತ್ರ ಶ್ರಾವಣ ಮಾಸ ಒಂದು ದಿನಗಳಿವು. ಇವು ನಮ್ಮ ಕಲಬುರಗಿ ಆರಾಧ್ಯ ದೇವರ ಶರಣಬಸವೇಶ್ವರ ಟೆಂಪಲ್ ಬರಬೇಕಾದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಕಾಲಕ್ಕೆ ಚಪ್ಪಲಿನಲ್ಲಿ ಬರ್ತಾರೆ ಒಂದು ಭಕ್ತಿಯಿಂದ. ಇನ್ನು ಕೆಲವು ದಿನಗಳಿಂದ ಏನಪ್ಪ LNTದವರು ಮತ್ತು ಏನು PWD ಮತ್ತು ಕಾರ್ಪೊರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಕಂಪ್ಲೀಟ್ ಆಗ್ಯಾದ ಆಲ್ರೆಡಿ. ಆದರೂ ಇಲ್ಲೇನಪ್ಪ ಅಂತ ಒಂದು ಶ್ರಾವಣ ಮಾಸದ ನಮ್ಮದು ಒಂದು ಭಕ್ತಿಯ ಒಂದು ಬೀಡು ನಮ್ಮ ಶರಣಬಸವೇಶ್ವರ ಒಂದು ಭಕ್ತಿಯನ್ನು ಬರ್ತಕ್ಕಂಥ ಜನರ ಪರಿಸ್ಥಿತಿ ಯಾವ ಇಲ್ಲಿ ನೋಡಿ ಸರ್. ಇದೇನು ಈ ಗಾಡಿ ಬಿದ್ದಿಲ್ಲ, ಈ ಥರ ಎಷ್ಟೋ ಜನ ಇದಕ್ಕೆ ಸಾವಿಗೆ ಕಾರಣ ಯಾರು? ಏನು ಯಾರೋ ಸತ್ಯ ಮಾಡ್ತಾರೆ ಇವರು. ಅಂಥ ಪರಿಸ್ಥಿತಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಇವತ್ತೇನಪ್ಪ ಅಂತ ಬಂದಿದೆ. ಇವತ್ತಿನ ದಿವಸ ಈ ಒಂದು ಬರ್ತಕ್ಕಂಥ ಏನು ಈ ರೋಡ್ ಇದೆ, ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ನಾಲ್ಕದಿಂದ ಈ ಒಂದು ಶರಣಬಸವೇಶ್ವರ ಟೆಂಪಲ್ವರೆಗೆ ಇದು ನಡುವೆ ಏನಪ್ಪ ಕಾಮಗಾರಿ ನಡೆದಿತ್ತು. ಅವಾಗಿನ ನಮ್ಮ ಹಬ್ಬ ಇದ್ದಿಲ್ಲ, ಅವಾಗ ನಡೀತು. ಇವು ಏನಪ್ಪ ಅಂದ್ರೆ ಇದು ಶ್ರಾವಣ ಮಾಸ ಪವಿತ್ರ ದಿನ ನಮ್ಮದು. ಈ 30 ದಿನಗಳ ಕಾಲ ಮಹಿಳೆಯರು ಮತ್ತು ಅನೇಕ ಪುರುಷರಪ್ಪ ಅಂತ ಕಾಲಲ್ಲಿ ಚಪ್ಪಲಿ ದಿವಸ ಭಕ್ತಿಯಿಂದ ನಮ್ಮ ಶರಣಬಸವೇಶ್ವರ ನಸ್ಕಿನ 3 ಗಂಟೆಯಿಂದ ಬರ್ತಿರ್ತಾರೆ. ಆದರೆ ಏನು ಚರಂಡಿ ನೀರುಗಳಲ್ಲಿ ಹೋಗ್ಬೇಕು ಅವರು. ಯಾರಿಗೇನಪ್ಪ ಭಕ್ತಿ ಇರ್ತದೆ. ಭಕ್ತಿ ಏನಪ್ಪ ಅಂತಂದ್ರೆ ಚರಂಡಿ ನೀರು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ದಿವಸ ನಾವು ಉತ್ತರ ಶಾಸಕರಿಗೆ ಹೇಳ್ತೀನಿ, ಇವತ್ತು ದಕ್ಷಿಣ ಶಾಸಕರಿಗೆ ಹೇಳ್ತೀನಿ. ಎರಡು ಏನಪ್ಪ ಕಾಂಗ್ರೆಸ್ ಶಾಸಕರಿದ್ದಾರೆ ಈ ನಮ್ಮ ಕಲಬುರಗಿ ನಗರದಲ್ಲಿ. ಇವ್ರು ಏನು ಮಾಡ್ತಾ ಇದ್ದಾರೆ? ಇಂಥ ಒಂದು ಅಯೋಗ್ಯ ಸರ್ಕಾರ ಇಲ್ಲಿವರೆಗೆ ಆಗಿದ್ದಿಲ್ಲ. ಯಾಕಂತಂದ್ರೆ ಒಂದು ಯಾವ ಸಣ್ಣ ವರ್ಗ ಸದ್ಯಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ನೇರವಾಗಿ ಮಹಾನಗರ ಪಾಲಿಕೆ, PWD, LNT ಈ ಒಂದು ಏನಾದ್ರೂ ಈ ಒಂದು ಕಾಮಗಾರಿ ಏನಪ್ಪ ಇಲ್ಲಿ ಯಾರು ಬಿದ್ದು ಸತ್ರು ಏನಾಯ್ತಪ್ಪ ಅಂತ ಅವರೇ ಹೊಣೆ ಆಗ್ತಾರೆ ಅಂತ ಹೇಳ್ತೀನಿ ಸರ್. ಇವತ್ತು 1 ವರ್ಷ 9 ತಿಂಗಳು ಈಗ ಸುಮಾರು ಈ ಕಾಮಗಾರಿ ನಡೆದ್ರೆ 9 ತಿಂಗಳು ಸರ್. 9 ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಒಂದು ಸಿಟಿ ಆ್ಯಂಡ್ ಸೆಂಟ್ರ್ನಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು.